ಬೆಂಗಳೂರಿನಲ್ಲಿ ಅಥವಾ ಎಲ್ಲ ಕಡೆನೂ ಜೀವಕ್ಕೆ ಬೆಲೆನೇ ಇಲ್ವೇನ್ರಿ? ಸುಮ್ಮನೆ ಬರ್ತಾರೆ, ಕತ್ಕೊಯ್ದು ಹೋಯ್ತಾರ. ಏನಪ್ಪ ಅಷ್ಟು ಚೀಪ್ ಆಗಿಬಿಟ್ಟಿದೆಯಾ? ಹಾಡ ಹಗಲೇ ವಿದ್ಯಾರ್ಥಿನಿಯ ಬರ್ಬರ ಹತ್ಯೆ ಆಗಿರೋದು ಯುವತಿಯ ಪ್ರಿಯಕರನಿಂದ ನಡೆದಿರುವಂಥ ಕೃತ್ಯ. ನಾನಾಗಲೇ ಸುದ್ದಿ ಬಂದಾಗ ಅನ್ಕೊಳ್ತಾ ಇದ್ದೆ ಇದೇ ಆಗಿರೋದು ಅಂತ ಹೇಳಿ. ಪ್ರೀತಿ ನಿರಾಕರಿಸಿದ್ದಕ್ಕೆ ಯುವತಿಯನ್ನ ಹಿಂಬಾಲಿಸಿ ಕೊಲೆಯನ್ನ ಮಾಡಿದ್ದಾನೆ. ಮಂತ್ರಿ ಮಾಲ್ನಿಂದ ರೈಲ್ವೆ ಟ್ರ್ಯಾಕ್ವರೆಗೂ ಕೂಡ ಹಿಂಬಾಲಿಸಿದ್ದ. ಅಲ್ಲಿ ಜನ ಸ್ವಲ್ಪ ಕಡಿಮೆ ಇದ್ದಾರೆ ಅಂತಂದಾಗ ಖಾರದ ಪುಡಿ ಕಣ್ಣಿಗೆ ಎರಚಿಬಿಟ್ಟು ಅಟ್ಯಾಕ್ ಅನ್ನ ಮಾಡಿ ಕತ್ತು ಸೀಳಿ ಸಾಯಿಸಿದ್ದಾನೆ. ಕುತ್ತಿಗೆ ಹಾಗೂ ಮುಖದ ಭಾಗಕ್ಕೆ ಚಾಕುವನ್ನ ಇರಿದಿದ್ದಾನೆ. ಒಂದು ಪ್ರೀತಿನ ತೀವ್ರ ರಕ್ತಸ್ರಾವದಿಂದ ವಿದ್ಯಾರ್ಥಿನಿ ಪ್ರಿಯಾ ಸ್ಥಳದಲ್ಲಿ ಸಾವನ್ನಪ್ಪಿರೋದು. ಶ್ರೀರಾಂಪುರ ಪೊಲೀಸರಿಂದ ಈಗ ತನಿಖೆ ಮುಂದುವರಿತಾ ಇದೆ. ಪ್ರೀತಿ ಅನ್ನೋದು ನಾನು ಪ್ರೀತಿಸಿರುವಂಥವಳು ಎಲ್ಲೇ ಇದ್ರೂ ಕೂಡ ಚೆನ್ನಾಗಿರಬೇಕು ಅಂತೇಳಿ, ನನಗೆ ದಕ್ಕಲಿಲ್ಲ ಅಂದರೆ ಅವಳನ್ನು ಸಾಯಿಸ್ಬಿಡೋದು ಅನ್ನೋದು ಪ್ರೀತಿ ಅಲ್ಲ, ಅದು ಆಕರ್ಷಣೆ ಅಷ್ಟೇ. ಅದೊಂದೇ ಇರೋದು, ಇನ್ನೇನೂ ಇಲ್ಲ. ಆ ದೃಷ್ಟಿಯಿಂದನೇ ನೋಡ್ತಾ ಇರುವಂಥವರೇ ಈ ರೀತಿಯಾಗಿ ಮಾಡೋದು. ಪ್ರೀತಿ ಅನ್ನುವಂಥದ್ದು ಅವಳು ಚೆನ್ನಾಗಿರಬೇಕು, ಅವಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದು. ಯಾವ ಹುಡುಗರು ಇವೆಲ್ಲ? ಪಾಗಲ್ ಪ್ರೇಮಿಯೊಬ್ಬ ಪ್ರೀತಿಯನ್ನು ನಿರಾಕರಿಸಿದ್ದಂತಹ ವಿದ್ಯಾರ್ಥಿನಿಯನ್ನು ಹಿಂಬಾಲಿಸಿ ಚಾಕುವಿನಿಂದ ಆಕೆಯ ಕುತ್ತಿಗೆ ಮತ್ತು ಮುಖವನ್ನು ಕೊಯ್ದು ಬರ್ಬರವಾಗಿ ಕೊಲೆಯನ್ನು ಮಾಡಿರುವ ಘಟನೆ ಬೆಂಗಳೂರಿನ ಮಂತ್ರಿ ಮಾಲ್ ಹಿಂಭಾಗದ ರೈಲ್ವೆ ಟ್ರ್ಯಾಕ್ ಬಳಿ ಘಟನೆ ನಡೆದಿದೆ. ಇದನ್ನು ಗಮನಿಸಬಹುದು ನೀವು. ಈ ಒಂದು ಗಲ್ಲಿ ಏನಿದೆ ಇದು ಮಂತ್ರಿ ಮಾಲ್ ಮುಂಭಾಗದಲ್ಲಿ ಮೆಟ್ರೋವನ್ನು ಇಳಿದಂತಹ ಸಂದರ್ಭದಲ್ಲಿ ಇದೇ ಒಂದು ಗಲ್ಲಿಯ ಮುಖಾಂತರ ಬಂದು ಈ ರೈಲ್ವೆ ಟ್ರ್ಯಾಕನ್ನು ದಾಟಿ ಆ ಭಾಗಕ್ಕೆ ಹೋದಂತಹ ಸಂದರ್ಭದಲ್ಲಿ ಸ್ವತಂತ್ರ ಪಾಳ್ಯ, ಶ್ರೀರಾಂಪುರದ ಸ್ವತಂತ್ರ ಪಾಳ್ಯ ಸಿಗುತ್ತೆ. ಹೀಗಾಗಿ ಆ ಸ್ವತಂತ್ರ ಪಾಳ್ಯದ ನಿವಾಸಿಯಾದಂತಹ ಈ ಯಾಮಿನಿ ಪ್ರಿಯಾ ಎನ್ನುವ ವಿದ್ಯಾರ್ಥಿನಿ ಮಧ್ಯಾಹ್ನ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಹಿಂಬಾಲಿಸ್ಕೊಂಡು ಬಂದಂತಹ ಆರೋಪಿ ವಿಘ್ನೇಶ್ ಅಂತೇಳಿ ಈತ ಹಳೆ MOB ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಆತ ಏಕಾಏಕಿ ಈಕೆಯನ್ನು ಮುಖಕ್ಕೆ ಕಣ್ಣಿಗೆ ಖಾರದ ಪುಡಿಯನ್ನು ಎರಚಿ ಚಾಕು, ಈ ಚಾಕನ್ನು ಗಮನಿಸ್ಬೋದು, ಮುಂಭಾಗದಲ್ಲಿ ಚಾಕು ರೀತಿ ಇದೆ, ಇನ್ನೊಂದು ಭಾಗದಲ್ಲಿ ಡ್ರ್ಯಾಗರ್ ರೀತಿಯಾದಂತಹ ಚಾಕು ಇದೆ. ಇದರಿಂದ ಆಕೆಯ ಕುತ್ತಿಗೆ ಮತ್ತು ಮುಖಕ್ಕೆ ಇರಿದು ಕೊಲೆಯನ್ನು ಮಾಡಿದ್ದಾನೆ. ಆಕೆ ತೀವ್ರ ರಕ್ತಸ್ರಾವವಾಗಿ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ಕೂಡ ನಡೆದಿದೆ. ಇವತ್ತು ಬೆಳಗ್ಗೆ ಈ ಬನಶಂಕರಿ ಭಾಗದಲ್ಲಿ ನರಗುಂದ ಅಂತೇಳಿ ಆ ಕಾಲೇಜಿನಲ್ಲಿ ಆಕೆ B.Pharmವನ್ನು ವ್ಯಾಸಂಗ ಮಾಡ್ತಿದ್ಲು. ಎಕ್ಸಾಮ್ ಇದೆ ಅಂತೇಳಿ ಬೆಳಗ್ಗೆ 7 ಗಂಟೆಗೆ ಮನೆಯನ್ನು ಬಿಟ್ಟಿದ್ಲು. 9 ಗಂಟೆಗೆ ಎಕ್ಸಾಮ್ ಇತ್ತು. ಎಕ್ಸಾಮ್ ಇದ್ದಂತಹ ಹಿನ್ನೆಲೆಯಲ್ಲಿ ಎಕ್ಸಾಮನ್ನು ಮುಗಿಸ್ಕೊಂಡು ಆಕೆ ಮನೆಗೆ ಬಂದಿದ್ದ. ಎಕ್ಸಾಮನ್ನು ಮುಗಿಸ್ಕೊಂಡು ಮನೆಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಆಕೆ ಮೆಟ್ರೋದಲ್ಲಿ ಮಂತ್ರಿ ಮಾಲ್ ಮುಂಭಾಗಕ್ಕೆ ಬಂದಿದ್ದಾಳೆ. ಇನ್ನೇನು ರೈಲ್ವೆ ಗೇಟ್ ದಾಟಿದರೆ ಆ ಭಾಗಕ್ಕೆ ಹೋಗಿದರೆ ಮನೆ ಸಿಕ್ತಿತ್ತು. ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರೋದು. ಸದ್ಯ ಆತನಿಗಾಗಿ ಹುಡುಕಾಟವನ್ನು ನಡೆಸುವ ಕೆಲಸವನ್ನು ಮಾಡಲಾಗ್ತಿದೆ. ವಿಘ್ನೇಶ್ ಹಳೆ MOB ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಸ್ಥಳಕ್ಕೆ ನಾರ್ತ್ DCP ನೇಮಗೌಡ ಹಾಗೆ ಶ್ರೀರಾಂಪುರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಮತ್ತು ಇದೀಗ ಸ್ಥಳಕ್ಕೆ FSL ಮತ್ತು ಸೋಕೋ ಟೀಮ್ ಕೂಡ ಆಗಮಿಸಿದೆ. ಇದೀಗ ಆರೋಪಿಗಾಗಿ ಹುಡುಕಾಟವನ್ನು ನಡೆಸುವ ಕೆಲಸವನ್ನು ಮತ್ತು ಈ ಮೃತ ಯಾಮಿನಿ ಪ್ರಿಯಾಳ ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹವನ್ನು ಶವಾಗಾರಕ್ಕೆ ಶಿಫ್ಟ್ ಮಾಡುವ ಕೆಲಸವನ್ನು ಕೂಡ ಮಾಡಲಾಗಿದೆ. ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.